ಕೋರ್ಟ್ಗಳೇ ರೂ ಇದು ಪ್ರೂವ್ ಮಾಡಿರೋದ್ರಿಂದ ಕೊಡಲೇಬೇಕು. ಮರ್ಯಾದೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ಫಸ್ಟ್ ಕೊಟ್ಟು ಇದಕ್ಕೆ ಎಂಟ್ರಿ ಆಗಬೇಕು. ಮರ್ಯಾದೆ ಇಲ್ಲದೆ ಇದು ಬಂಡನಾಗಿ ತಿರುಗೋದಾದರೆ ತಿರುಗ್ಕೋಬೋದು ಅಷ್ಟೇ. ಯಾರು ಅಂದರೆ ಅವರು ಪಾರ್ಟಿಯವ್ರು ಇದು ಮಾಡ್ಕೊತಾರೆ. ಅಲ್ಲ, ಅವ್ರ ಪಾರ್ಟಿಯವ್ರು ಅವ್ರು ಡಿಸೈಡ್ ಮಾಡ್ಕೊತಾರೆ. ನಾವು ಹೇಳಿರಾಗುತ್ತಾ? ಅಲ್ಲಿ ಯಾರೂ ಇದೇ ಇಲ್ಲ. ಅವರು ಆ ಪಾರ್ಟಿಲಿ ಮುಖ್ಯಮಂತ್ರಿ ಆಗೋಂತಾರೆ ಯಾರೂ ಇಲ್ಲ, ಯೋಗ್ಯತೆಯೇ ಇಲ್ಲ. ಇಲ್ಲಿ ರಾಜೀನಾಮೆ ಕೊಟ್ಟು ತನಿಖೆಗೆ ಆಗ್ಬೇಕು ಅವರು. ಯಾಕೆಂದರೆ ಅವರು ಒಂದು ಸೈಟ್ಗೋಸ್ಕರ 14 ಸೈಟ್ ತಗೊಂಡಿದ್ದಾರೆ. ಆಮೇಲೆ 60 ಕೋಟಿ ರೂಪಾಯಿ ಕೇಳಿದ್ದಾರೆ ಒಂದು ಸೈಟ್ಗೋಸ್ಕರ. ಅದು ತಪ್ಪಾಗಿದೆ ಅವ್ರದ್ದು. ಅದರಿಂದ ಅವರು ಜೈಲೊಳಗೆ ಹೋಗ್ಬೇಕು. ಅಧಿಕಾರಕ್ಕೆ ಅಂದರೆ ಅವ್ರ ಹೈಕಮಾಂಡ್ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ಕೊಡಬೇಕು. ನ್ಯಾಯ ಉಪ್ಪು ತಿಂದ ನೀರು ಕುಡಲೇಬೇಕು. ಆಯಿತಾ? ಏನು ಮಾಡಿದ್ರೆ ಅದನ್ನ ಕಕ್ಕಲೇಬೇಕು. ಅವ್ರನ್ನ ಕುರ್ಚಿಯಿಂದ ಯಾರು ಇರಿಸಲೇಬೇಕು. ಬೇರೆ ದಾರಿ ಇಲ್ಲ. ಕುರ್ಚಿ ಮೇಲೆ ಕೂತು ಇದೆಲ್ಲ ಇದು ಮಾಡಿಬಿಡ್ತಾರೆ, ವಾಶೌಟ್ ಮಾಡಿಬಿಡ್ತಾರೆ. ಬೋದು ಅಧಿಕಾರ ಇಲ್ಲ ಅಂದರೆ ಅವ್ರಿಗೆ ಸರಿಯಾದ ನ್ಯಾಯ ಸಿಗುತ್ತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ನೆಕ್ಸ್ಟ್ ಸಿಎಂ ಯಾರಾಗಬೇಕು ರಾಜೀನಾಮೆ ಕೊಟ್ಟ ನಂತರ? ಮೇಡಮ್, ಯಾರು ಆಗ್ತಾರೋ ಏನೋ ಅದು ಗೊತ್ತಿಲ್ಲ. ಬಟ್ ಆದರೆ ಕಷ್ಟ ಇದೆ. ಯಾರು ಖರ್ಗೆ ಆಗ್ತಾರೋ ಅಥವಾ ಪರಮೇಶ್ವರ್ ಆಗ್ತಾರೋ ಇಲ್ಲ DK ಶಿವಕುಮಾರ್ ಆಗ್ತಾರೋ, ಜಾರಕಿಹೊಳಿ ಆಗಬೇಕು, ಆರ್ ವಿ ದೇಶಪಾಂಡೆ ಆಗ್ತಾರೋ, ಯಾರೋ ಒಬ್ಬರು ಆಗೋದು ಕಷ್ಟ ಇದೆ. ಏನೋ ಯಾರೋ 3rd ಪರ್ಸನ್ ಯಾರು ಕೊಡಿಸ್ಬೇಕು ಅಷ್ಟೇ. ಇವ್ರು ಯಾರನ್ನೂ ಕೊಡಿಸ್ಬಾರ್ದು. ಸಿಎಂ ರಾಜೀನಾಮೆ ಕೊಡ್ಬೇಕು ಧಾರಾಳವಾಗಿ. ಯಾಕಂದರೆ ಬೇರೆಯವ್ರ ಮೇಲೆ ಅಪಾದನೆ ಬಂದಾಗ ತಾವು ಸತ್ಯಹರಿಸಿದ ಥರ ಎಲ್ಲ ಹೇಳಿದೆ ನೈತಿಕತೆ ಅದು ಇದು ಅಂತ. ಇವಾಗ ಕೊಡ್ಲಿ ಬಿಡಿ ರಾಜೀನಾಮೆ, ಏನು ತೊಂದರೆ ಇಲ್ಲ. ಇನ್ನೊಬ್ರು ಯಾರೋ ಬರ್ತಾರೆ, ನಡೆಸ್ಕೊಂಡು ಹೋಗ್ತಾರೆ ಅಲ್ವಾ? ಯಾರಾದರೂ ಆಗಲಿ ಏನು ತೊಂದರೆ ಇಲ್ಲ. ಅವರೇ ತೀರ್ಮಾನ, ಅವ್ರ ಪಾರ್ಟಿಯಿಂದ ತೀರ್ಮಾನ ಆಗಲಿ. ಯಾರ ಮೇಲೆ ಯಾರು ಡಿಪೆಂಡ್ ಆಗಿಲ್ಲ ಈ ದೇಶದಲ್ಲಿ. ಯಾರೊಬ್ರು ಉಟ್ಕೊಳ್ತಾರೆ. ಕ್ಯೂವಲ್ಲಿ ನಿಂತವ್ರೆ ಜನ ಅಲ್ವಾ? ಅದರಿಂದ ಏನು ತೊಂದರೆ ಇಲ್ಲ. ಇವ್ರು ಏನು ಗೊತ್ತಾ, ಸುಮ್ಮನೆ ಹುಟ್ಟಿಸ್ಬಿಡ್ತಾರೆ. ಆ ಜಾತಿ ಮೇಲೆ ಈ ಜಾತಿ ಮೇಲೆ ಎಲ್ಲ ಹುಟ್ಟಿಸ್ಬಿಟ್ಟು ಸುಮ್ಮನೆ ಅವ್ರು ಹಂಗೆ ಇವ್ರು ಹಿಂಗೆ. ಬೇಡ, ಹಗರಣ ಬಂದೈತೆ, ಅಪಾದನೆ ಬಂದೈತೆ, ಇಳೀರಿ, ಬೇರೆಯವ್ರಿಗೆ ಅವಕಾಶ ಕೊಡಿ. ಎಲ್ಲರೂ ಮಾಡ್ತಾರೆ. ರಾಜಕೀಯ ಇರೋದೇ ಜಾತಿ ರಾಜಕಾರಣ ಮಾಡೋಕ್ಕೆ. ಇಲ್ಲ ಅಂದರೆ ಅವ್ರು ರಾಜಕೀಯದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಡೆಫಿನೆಟ್ ಆಗಿ ಎಲ್ಲರೂ ಜಾತಿ ರಾಜಕಾರಣ ಮಾಡ್ತಾರೆ. ಸುಮ್ಮನೆ BJP ಮೇಲೆ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೊಂಡ್ರು ಸರ್, ಅಷ್ಟೇ. ಅರ್ಥ ಆಯ್ತಾ? ಎಲ್ಲರೂ ಒಂದೊಂದು ಜಾತಿನ ಓಲೈಕೆ ಮಾಡ್ಕೊಂಡೇ ಜೀವನ ಮಾಡ್ತಾವ್ರೆ, ರಾಜಕೀಯ ಮಾಡ್ತಾವ್ರೆ. ಓಟ್ ಬೀಳಲ್ಲ ಇಲ್ಲ ಅಂದರೆ ಅಲ್ವರಾ? ಮಾಡ್ತಾವ್ರೆ. ಜಾತಿ ರಾಜಕಾರಣ ಭಾಳಷ್ಟು ಮಾಡ್ತಾವ್ರೆ ಈ ದೇಶದಲ್ಲಿ. ಅದು ಹೋಗ್ಬೇಕ್ರಿ, ನಾವೆಲ್ಲ ಒಂದು ಅಂತ ಬರಬೇಕು. ಅವಾಗೇ ನಮ್ಮ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಅಲ್ವಾ? ನಮ್ಮ ಹಿಂದೂಯಿಸಮ್ ಬೆಳೀತಾ ಇಲ್ಲ ಈ ದೇಶದಲ್ಲಿ. ಬೇರೆಯವ್ರು ಬಂದು ಅದುಮ್ತಾವ್ರೆ ನಮ್ಮ ದೇಶನ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ನಮ್ಮ ಜನ ಒಂದಾಗಲ್ಲ ಆಕ್ಚುಲಾಗಿ. ನಾವು ಆ ಜಾತಿ ಈ ಜಾತಿ ಬಿಡಲ್ಲ. ಇವರೇ ಬಿಡ್ತಾ ಇಲ್ಲ, ರಾಜಕೀಯದವರೇ ಬಿಡಲ್ಲ. ಅವನ ಆ ಜಾತಿ ಈ ಜಾತಿ ವಿಂಗಡಿಸಿ ಬೇರೆ ಬಹಳಷ್ಟು ಆವಾಗ ಅಲ್ಲಲ್ಲ, ಅವರಿದ್ದ ರಾಜಕೀಯದಲ್ಲಿ ಒಂದು ಮರ್ಯಾದೆ ಗೌರವ ಇತ್ತು. ಜಾತಿ ಮೇಲೆ ಹೋಗಿಲ್ಲ, ಎಲ್ಲರೂ ಒಂದೇ ಅಂತ ಹೋದ್ರು. ಈಗ ಮೋದಿ ಹೋದಂಗೆ ಆ ಥರ ಹೋಗ್ಬೋದು. ಇವರು ಹೋಗೋದಿಲ್ಲ, ಬಿಡೋದಿಲ್ಲ. ಬೇರೆಯವ್ರಿಗೂ ರಾಜೀನಾಮೆ ಕೇಳ್ತಾರೆ, ಇನ್ನೊಬ್ರದ್ದು ಕೇಳಾಕ್ತಾರೆ. ಇವ್ರು ಪಾಠ ಪಾಲಿಸ್ಬೇಕಲ್ಲಮ್ಮ, ಪಾಲಿಸೋದಿಲ್ಲ. ಇವರು ಯಾಕೆ ಮಾಡಬಾರ್ದು? CM ಆಗೋದು ಯಾರಾಗಲಿ ತಪ್ಪು ಇವನಿದ್ರಿಗೆ ಕೊಟ್ಬಿಟ್ಟು ಆಮೇಲೆ ಬಂದು ಕೂತ್ಕೊಳ್ಳಿ. ಯಾರು ಬೇಡ ಅಂತಾರೆ ಅಲ್ವಾ? ಕೊಡಬೇಡ. ಯಾರ್ಯಾರು ಅಲ್ಲಿವರೆಗೆ ಯಾರು ನೋಡ್ಕೊಂತಾರೆ? ಈಗ ನೇರ ಹೋದ್ರು, ಇಂದಿರಾ ಗಾಂಧಿ ಹೋದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲ ಹೋದ್ರು. ಇವಾಗ ಮೋದಿ ಬಂದರು. ಹಾಗೆ ನಾಳೆ ಇವ್ರೋದ್ಮೇಲೆ ಯಾರೋ ಬರ್ತಾರೆ. ದೇಶ ನಿಲ್ಲಲ್ಲ, ನಡೆಯುತ್ತೆ. ಅಲ್ಲಿವರೆಗೆ ಹೋಗೋರು ಬೆಳೆದು ಸತ್ಯಾಸತ್ಯ ನಡೆಯುತ್ತೆ. ಆಮೇಲೆ ಯಾವುದಕ್ಕೂ ಒಂದು ತೀರ್ಮಾನ ಸಿಕ್ಕತ್ತೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಬಗ್ಗೆ ಒಂದಿಷ್ಟು ಜನ ಹೇಳೋದೇನಂತಂದ್ರೆ CM ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ಸಿದ್ದರಾಮಯ್ಯ ಅವರು CM ಸ್ಥಾನದಲ್ಲಿ ಕುಳಿತುಕೊಂಡು ಜಾತಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಸಾಕಷ್ಟು ಆರೋಪಗಳು ಅವ್ರ ಬಗ್ಗೆ ಕೇಳಿ ಬರ್ತಾ ಇದೆ. ಅವರ ಹೆಂಡತಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ CM ಆಗಿ ಅವರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅಥವಾ ಇನ್ವಾಲ್ವ್ ಆಗಿಲ್ಲ ಅಂದ್ರೂ ಕೂಡ ತನಿಖೆಗೆ ಒಳಗಾಗಿ ಆ ನಂತರ ಅವರು ಅದನ್ನ ತಪ್ಪಿಲ್ಲ ಅನ್ನೋದನ್ನ ಪ್ರೂವ್ ಮಾಡಿ ಬೇಕಿದ್ರೆ CM ಸ್ಥಾನವನ್ನ ಮತ್ತೆ ಪಡೆದುಕೊಳ್ಳಿ, ಅಲ್ಲಿ ತನಕ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಒಂದಿಷ್ಟು ಜನರ ಏನು ಅಭಿಪ್ರಾಯವಾಗಿದೆ. ಇನ್ನೊಂದಿಷ್ಟು ಜನ ಹೇಳೋದೇನೆಂದ್ರೆ ಸಿದ್ದರಾಮಯ್ಯ ಅವರು ಕ್ಲೀನ್ ಹ್ಯಾಂಡ್, ಅವ್ರ ತರ ವ್ಯಕ್ತಿ ರಾಜಕೀಯದಲ್ಲಿ ಇನ್ನೊಬ್ರು ಸಿಗೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ತನ್ನ ಸ್ಥಾನದಲ್ಲಿ ಮುಂದುವರೆದು ಜನರಿಗೆ ಇನ್ನೊಂದಿಷ್ಟು ಒಳ್ಳೇದು ಮಾಡಬೇಕು, ಅಧಿಕಾರವನ್ನ ಮುಂದುವರಿಸಲಿ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಯುವರಾಜ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.